ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಓದಬೇಕು, ಇನ್ನ ಮುಂದೆ ಬಹಳ ಬೆಳೆಯಬೇಕು ಮತ್ತು ನೀವು ನಿಮ್ಮ ತಂದೆ ತಾಯಿಯ ಸೇವೆ ನೀವು ಕಷ್ಟಪಟ್ಟು ಓದಬೇಕು ಮತ್ತು ತಂದೆ ತಾಯಿ ಸೇವೆ ಮಾಡಬೇಕು. ಮಾಡಿದಾಗ ಮಾತ್ರ ನೀವು ಮುಂದೆ ಎಷ್ಟಾದರೂ ಮುಂದೆ ನೀವು ಅರಿಬಹುದು. ತಂದೆ ತಾಯಿ ಮತ್ತು ಗುರುವಿನ ಆಶೀರ್ವಾದ ಇಲ್ಲಾಂದರೆ ನಾವು ಬರೀ ನಮ್ಮ ಮುಂದೆ ಹೋಗ್ತಿರೋದೇ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ, ನಾವು ಒಂದು ಮಾಡ್ತೀವಿ, ಒಂದು ಬಿಡ್ತೀವಿ, ಓದ್ತೀವಿ, ತಂದೆ ತಾಯಿ ಸೇವೆ, ತಂದೆ ತಾಯಿ ಮಾತು ಸ್ವಲ್ಪ ನಾವು ಪಾಲಿಸೋದಿಲ್ಲ. ಇವೆರಡೂ ಕೂಡಿದಾಗ ಮಾತ್ರ ನಾವು ಸಕ್ಸಸ್ ಆಗಬಹುದು, ನಾವು ಯಶಸ್ವಿ ಆಗ್ಬೇಕಂದ್ರೆ ಇದು ಕಾರಣ. ಈ ಇದರಲ್ಲಿ ಈಗಿನ ಕಾಲದಲ್ಲಿ ನೀವು ಮುಂದ ಹೇಳಿದ್ರು, ನಮ್ಮ ಸುಭಾಷ್ ನಾಯ್ಕರು ಸಾಹೇಬರು ಹೇಳಿದ್ರು, ಬಹಳ ಹಿಂದುಳಿದ ಇದು ಇದೆ ಅಂತ. ನಾವು ಕಷ್ಟಪಟ್ಟು ಯಾವುದೇ ಫೀಲ್ಡ್ನಲ್ಲಿ ನೀವು ವಿದ್ಯಾರ್ಥಿಗಳು ಇರಲಿ, ಬಿಸ್ನೆಸ್ ಮ್ಯಾನ್ ಇರಲಿ, ನಾಯಕರಿರಲಿ, ನಿಯತದಿಂದ ನಾವು ಯಾವುದೇ ಕೆಲಸ ಮಾಡಿದಾಗ ಮಾತ್ರ ನಾವು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ನಾನೊಂದು ನನ್ನ ವಿಷಯನ ಹೇಳ್ತೀನಿ. ಯಾವಾಗ ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಓದಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಯವರು ಅಷ್ಟು ಇದ್ದಿಲ್ಲ. ಅವರ ನಾವು ಊರಿಗೆ ಹೊಲದ ಕೆಲಸ ಮಾಡ್ತಿದ್ದೆ. ನಾನು ಈ ಹೊಲದ ಕೆಲಸ ಮಾಡಿ ನಾವು ಏನ್ ಮಾಡಕ್ ಸಾಧ್ಯ ಅಂತೇಳಿ ನನ್ನಲ್ಲಿ ಸುದ್ದಿ ಇತ್ತು. ಹೊಲದ ಕೆಲಸ ಮಾಡ್ತಿದ್ವಿ, ಆಮೇಲೆ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ವಿ. ನಿಮ್ಮಂತ ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಿದ್ರು. ಅವ್ರ ಜೊತೆಗಿದ್ದು ನಾವು ಟೆಂತ್ ಎಕ್ಸಾಮ್, 7th ಎಕ್ಸಾಮ್ ಅನ್ನು ಕಟ್ಟಿ ಮತ್ತು 10th ಎಕ್ಸಾಮ್ ಅನ್ನು ಕಟ್ಟಿ 10th ಪಾಸ್ ಆದಾಗ ಗೌರ್ಮೆಂಟ್ ಒಂದು ಲೋನ್ ಕೊಡ್ತೀನಿ. ಆ ಲೋನ್ ಕೊಟ್ಟ ಮೇಲೆ ನಾನು ಮುಂದೆ ಬರೀ 15,000 ಲೋನ್, ಸ್ವಲ್ಪ ಎಂಪ್ಲಾಯ್ಮೆಂಟ್ಗೆ 15,000 ಲೋನ್ ಕೊಟ್ಟೆ. ಯಾಕೆ ಹೇಳ್ತೀನಿ ಅಂದ್ರೆ, 10th ನಾನು ಪಾಸ್ ಆಗಿದ್ದಿಲ್ಲ ಅಂದ್ರೆ ನಿಮ್ಮ ಮುಂದೆ ಇವತ್ತು ನಾನು ಕಾಣ್ತಿದ್ದಿಲ್ಲ. ಇವತ್ತದ್ದು ಮಕ್ಕಳು ಬಹಳ ಇಂಟೆಲಿಜೆಂಟ್ ಇದ್ದಾರೆ. ಸಮಾಜದಲ್ಲಿ ತಂದೆ ತಾಯಿ ತಮ್ಮ ಬಂಧುಗಳಿಗೆ, ತಮ್ಮ ಊರಿನವರಿಗೆ ಗೌರವ ಬರಬೇಕಂತ ನಮ್ಮ ಮಕ್ಕಳು ಕಷ್ಟಪಟ್ಟು ಬಹಳ ಕಷ್ಟಪಡೋದು. ನಾನು ಹೇಳ್ತಾ ಇರ್ತೇನೆ ಮಕ್ಕಳಿಗೆ, ಈಗ ಏನಾಗಿದೆ, ನಮ್ಮ ಮಕ್ಕಳು ಅವ್ರ ತಂದೆ ತಾಯಿ ಕಷ್ಟಪಟ್ಟು ಕಾಲೇಜಿಗೆ ಕಳಿಸ್ತಾರ, ಮೊಬೈಲ್ ತಗೊಂಡು ಮೊಬೈಲ್ ಮೇಲೆ ಮುಗಿಸ್ಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಜಸ್ಟ್ ಪಾಸ್ ಆಗ್ತಾರ, 10th PUC ಜಸ್ಟ್ ಪಾಸ್ ಆಗ್ತಾರ. ಅವ್ರಿಗೆ ಯಾವುದು ನೌಕರಿನೂ ಬರೋದಿಲ್ಲ, ಅವ್ರು ಯಾವುದು ಬಿಸ್ನೆಸ್ ಮಾಡಂಗಿಲ್ಲ. ಯಾಕಂತ ಹೇಳಿದ್ರೆ, ನಾನು ಓದಿದ್ದೀನಿ, BA ಮಾಡಿದ್ದೀನಿ, BCom ಮಾಡಿದ್ದೀನಿ ಅಂತ ಹೇಳಿ ಈ ಕೆಲಸ ಮಾಡ್ಬೇಕಂದ್ರೆ ನಾವು ಆ ಒಂದು ಶಿಕ್ಷಣದಿಂದ ಕೌಶಲ್ಯಗಳನ್ನ, ಮೌಲ್ಯಗಳನ್ನ ಅಳವಡಿಸಿಕೊಂಡು ನಮ್ಮ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಶಿಕ್ಷಣ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು. ಇಂಥ ಒಂದು ಶಿಕ್ಷಣ ರಂಗದಲ್ಲಿ ನಮ್ಮ ಮಾನವೀಯ ವಿದ್ಯಾರ್ಥಿಗಳು PUC ವಿಭಾಗದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಇವತ್ತು ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕಾ ಮಟ್ಟಕ್ಕೆ ಉತ್ತಮ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ, ಆ ವಿದ್ಯಾರ್ಥಿಗಳು ಶ್ರಮಪಟ್ಟು ಕಷ್ಟಪಟ್ಟು ಹೆಚ್ಚಿನ ಅಂಕಗಳನ್ನು ಪಡೆದು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ವೆಲ್ಫೇರ್ ಪಾರ್ಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರಿಗೆ ನಾನು ತಾಲೂಕಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಪ್ಪ ಅಂತಂದ್ರೆ, ಯಾರಾದರೂ ಒಬ್ರು ಸಾಧನೆ ಮಾಡಿದ್ದಾರೆ, ಯಾರಾದರೂ ಒಬ್ರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಬೆಂಬಲಿಸುವುದು, ಗೌರವಿಸುವುದು ನಮ್ಮ ಸಂಸ್ಕೃತಿ. ಅಂತ ಒಂದು ಸಂಸ್ಕೃತಿಯನ್ನ ಇವತ್ತು ನಮ್ಮ ವೆಲ್ಫೇರ್ ಪಾರ್ಟಿಯ ಶೇಖ್ ಫರೀದ್ ಉಮ್ರಿ ಅವರ ನೇತೃತ್ವದಲ್ಲಿ ಇಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುತ್ತಿರುವುದು ಮತ್ತೆ ಅವರಿಗೆ ಬೆಂಬಲಿಸುತ್ತಿರುವುದು ನಿಜವಾಗ್ಲೂ ಇದು ಶ್ಲಾಘನೀಯ ಕಾರ್ಯ. ಈಗ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿಗಳಿಗೆ ನಾನು ಹೇಳೋದಷ್ಟೇ, ಹಲವಾರು ವೇದಿಕೆಗಳಲ್ಲಿ ಹೇಳ್ತೀನಿ ನಾನು.
ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಹಿಂದುಳಿದ ಭಾಗ ಅಂತಾರೆ. ಆದ್ರೆ ನಮಗೆ ಪ್ರಕೃತಿ ಮಾತೆ ಯಾವುದೇ ಇದರಲ್ಲಿ ಕೊರತೆ ಮಾಡಿಲ್ಲ ಸರ್, ಯಾವುದೇ ವಿಧದಲ್ಲಿ ಕೊರತೆ ಮಾಡಿಲ್ಲ. ನಾನು ಒಂದೆರಡು ವಿಷಯಗಳನ್ನ ಅದ್ರ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ರಾಯಚೂರಿನ KPTCL ನೋಡಿರ್ಬೋದು ನೀವು. ಇಡೀ ನಾವು ಕರ್ನಾಟಕಕ್ಕೆ ಏನಿಲ್ಲ ಅಂದ್ರೆ 50ರಿಂದ 60% ಭಾಗ ಬೆಳಕನ್ನ ನಮ್ಮ ಭಾಗದಿಂದ ಕೊಡ್ತೀವಿ. ನಮ್ಮ ಅತಿ ಹೆಚ್ಚಿನ ಗಣಿ ಅಲ್ಲಿಂದ ನೋಡ್ಬೋದು, ಅತಿ ಹೆಚ್ಚಿನ ಬಂಗಾರ. ಇದು ಒಂದು ರಾಜಕೀಯ ಪಕ್ಷ ಹೌದು. ಇದು 2011ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು, ಸ್ಥಾಪನೆ ಮಾಡಲಾಯಿತು. 2014ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು, 11ರಲ್ಲಿ ದಿಲ್ಲಿಯಲ್ಲಿ ಆಯಿತು, 12ರಲ್ಲಿ ಕನ್ನಡದಲ್ಲಿ ಪ್ರಾರಂಭ ಆಯಿತು. ಮಾನ್ವಿಯಲ್ಲೂ ಸಹ ಪ್ರಾರಂಭದ ದಿನದಿಂದ ಈ ಪಕ್ಷ ಅಸ್ತಿತ್ವದಲ್ಲಿದೆ. ಈ ವೆಲ್ಫೇರ್ ಪಾರ್ಟಿಯ ಮುಖಾಂತರ ಒಬ್ಬ ಸದಸ್ಯ, ಪುರಸಭೆ ಸದಸ್ಯ ನಾವು ಮೊದಲ ಬಾರಿಗೆ ಇಲ್ಲಿ ನಾವು ಆಯ್ಕೆಯಾಗಿದ್ದೀವಿ. ಅದು ನಾನೇ ಪುರಸಭೆಯಿಂದ ನಾನು ಆಯ್ಕೆಯಾಗಿದ್ದೆ. ಜನರ ಆಶೀರ್ವಾದ ಮತ್ತು ಜನರು ಇಟ್ಟಿರುವಂತಹ ಒಂದು ನಂಬಿಕೆಯಿಂದ ಈಗ ಸತತವಾಗಿ 7 ವರ್ಷಗಳಿಂದ ಪುರಸಭೆಯ ಸದಸ್ಯರಾಗಿ ಇದೇ ವಾರ್ಡ್ 25ರಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕೈಲಾದಷ್ಟು ನಾವು ಕೆಲಸ ಮಾಡಿದ್ದೀವಿ. ಸರ್ಕಾರದ ಅನುದಾನವನ್ನ ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಇಲ್ಲಿ ಆಗಿದೆ. ನೋಡಿ, ವೆಲ್ಫೇರ್ ಪಾರ್ಟಿ ಪಕ್ಷದ ಬಗ್ಗೆ ಪ್ರಾರಂಭದಲ್ಲಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಗಚ್ಚಿ ಬಾಬಾರವರು ನಮ್ಮ ಮುಂದೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಇವತ್ತಿನ ಸ್ಥಾಪನಾ ದಿನ ಅಂದ್ರೆ 15 ವರ್ಷಗಳು ಪ್ರಾರಂಭ ಆಗ್ತವೆ, 14 ವರ್ಷಗಳು ಮುಗಿದೋಗಿವೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಸುಮಾರು 5 ನಗರಸಭೆ ಮತ್ತು ಪುರಸಭೆಯಲ್ಲಿ ನಮ್ಮ ಸದಸ್ಯರಿದ್ದಾರೆ. 75 ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮಲ್ಲಿದ್ದಾರೆ. ಅದೇ ರೀತಿಯಾಗಿ ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಮತ್ತು ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ನಮ್ಮ ಸದಸ್ಯರು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ನಗರಸಭೆ, ಪುರಸಭೆಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಇನ್ನುವರೆಗೂ ನಮ್ಮ ಈ ಪಕ್ಷದಿಂದ ಯಾವುದೇ ಒಬ್ಬ MLA ಅಥವಾ MP ಆಗಿಲ್ಲ. ಹೊಸ ಪಕ್ಷ ಇನ್ನ ಪ್ರಾರಂಭದ ಹಂತದಲ್ಲಿ ನಾವು ಹಂತವಾಗಿ ಹೋಗ್ತಾ ಇದ್ದೀವಿ. ಹೇಗೆಂತಂದ್ರೆ ವೆಲ್ಫೇರ್ ಪಾರ್ಟಿ ಒಂದು ತೆಂಗಿನ ಗಿಡವಾಗಿ ಬೆಳೆಯಬೇಕಂತ, ಒಂದು ಬಾಳೆಹಣ್ಣಿನ ಗಿಡವಾಗಿ ಬೆಳೆದು ಅಲ್ಲ. ಬಾಳೆಹಣ್ಣಿನಂತೆ ಬೆಳೆದಿರುವಂತಹ ಪಕ್ಷಗಳು ನಾವು ನೋಡ್ತಾ ಇದ್ದೀವಿ. ಬಹಳ ಫಾಸ್ಟ್ ಆಗಿ ಬೆಳೆದ್ಬಿಟ್ಟು ಮತ್ತು ಬಹಳ ಶೀಘ್ರದಲ್ಲೇ ಅವರು ಮುಕ್ತಾಯ ಹಂತಕ್ಕೂ ಹೋಗಿದ್ದಾರೆ. ಅಂತ ಪಕ್ಷದ ಮುಖಂಡರು ಸಹ ಇವತ್ತು ನಾವು ಜೈಲಿಗೆ ಹೋಗಿ ಬಂದಿರುವಂತಹ ಉದಾಹರಣೆ ನಾವು ಕಾಣ್ತಾ ಇದ್ದೀವಿ. ಆದ್ರೆ ವೆಲ್ಫೇರ್ ಪಾರ್ಟಿ ಯಾವುದೇ ಬಿರುಗಾಳಿ ಬರಲಿ, ಯಾವುದೇ ಒಂದು ವಾತಾವರಣ ಆಗಲಿ, ಅದು ಸಹ ಆ ಒಂದು ಹೆಮ್ಮರವಾಗಿ ಹೇಗೆ ತೆಂಗಿನಕಾಯಿ ಮರ ಗಟ್ಟಿಯಾಗಿ ನಿಲ್ಲುತ್ತದೆ, ಅದೇ ರೀತಿಯಾಗಿ ನಾವು ವೆಲ್ಫೇರ್ ಪಾರ್ಟಿ ನಿಲ್ಲಬೇಕನ್ನುವಂಥದ್ದು. ಈ ಜನಸೇವೆ ಅನ್ನುವಂಥದ್ದು MLA ಆಗಿ ಅಥವಾ MP ಆಗಿ ಮಾಡ್ಬೇಕಂತೇನಿಲ್ಲ. ಪ್ರಾರಂಭದಲ್ಲಿ ಜನರ ಮಧ್ಯೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಪುರಸಭೆಯ ಮುಖಾಂತರ ಜನಸೇವೆ ಮಾಡುವಂತ ಉದ್ದೇಶ. ಒಟ್ಟಾರೆಯಾಗಿ ವೆಲ್ಫೇರ್ ಪಾರ್ಟಿಯ ಒಂದು ಉದ್ದೇಶ ಏನಪ್ಪ ಅಂದ್ರೆ ಈ ಭಾರತ ದೇಶದಲ್ಲಿ ಕಲ್ಯಾಣ ರಾಜ್ಯ ಆಗಬೇಕು. ಇಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಹೊಟ್ಟೆಗೆ ಊಟ ಮತ್ತು ಮೈ ಕೈ ಮುಚ್ಚಲಿಕ್ಕೆ ಬಟ್ಟೆ ಮತ್ತು ಒಂದು ಸೂರು ಅವನಿಗೆ ಇರಬೇಕು, ಒಂದು ಮನೆ ಅವನಿಗೆ ಇರಬೇಕು. ಆ ರೀತಿಯಲ್ಲಿ ಯಾರು ಸಹ ಬಡವರಾಗಿ ಇರಬಾರ್ದು, ಯಾರು ಸಹ ಹಸಿವೆಯಿಂದ ಬಳಲುವಂತ ವ್ಯಕ್ತಿಗಳು ಇರಬಾರ್ದು. ಅಂತ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಲಿ, ಅದಕ್ಕಾಗಿ ಒಂದು ಪರ್ಯಾಯ ರಾಜಕೀಯ ಕೊಡಬೇಕನ್ನೋ ಉದ್ದೇಶ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.